ಒಬ್ಬ ಪೊಲೀಸ್ ಆಫೀಸರು ಅವನ ಹೆಂಡತಿಗೆ ಅಫೇರ್ ಇದೆ ಅಂತ ಗೊತ್ತಾಗಿ ಅವಳನ್ನ ಮತ್ತೆ ಅವಳ ಬಾಯ್ ಫ್ರೆಂಡ್ ನ ಇಬ್ರು ಕೂಡ ಸಾಯಿಸ್ತೀನಿ ಅಂತ ಒಂದು ಮೇಲ್ ನ ಕಳ್ಸಿರ್ತಾನೆ. ಸಾಯಿಸೋದಷ್ಟೇ ಅಲ್ಲ, ಸಾಯಿಸ್ಬಿಟ್ಟು ಅವನು ಕೂಡ ಶೂಟ್ ಮಾಡ್ಕೊಂತೀನಿ ಅಂತ ಕಳ್ಸಿರ್ತಾನೆ. ಬಟ್ ಆ ಮೇಲ್ ನ ಕಳ್ಸಿರೋದು ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಬಟ್ ಈ ಒಬ್ಬ ಹ್ಯಾಕರ್ ಆ ಮೇಲ್ ನ ಯೂಸ್ ಮಾಡ್ಕೊಂಡು ಅವ್ನ್ ಯಾರು ಅಂತ ಕಂಡು ಹಿಡಿದು ಅದನ್ನ ಸ್ಟಾಪ್ ಮಾಡ್ತಾನೆ. ಸೊ ನಾನು ಹೇಳಿದ್ದು ಜಸ್ಟ್ ಒಂದು ಇನ್ಸಿಡೆಂಟ್ ಅಷ್ಟೇ. ಈ ಸೀರೀಸ್ ನಲ್ಲಿ ಇದೇ ತರ ಸಸ್ಪೆನ್ಸ್ ಥ್ರಿಲ್ಲರ್ ನ ಹುಟ್ಟಾಕುವಂತ ಇನ್ಸಿಡೆಂಟ್ ಗಳು ನಡೀತಾನೆ ಇರುತ್ತೆ. ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪ್ರೀತಮ್ ಅಂಡ್ ಪೆಡ್ರೋ ಸೀರೀಸ್ ನ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಎಪಿಸೋಡ್ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಬುರ್ಕಾ ಹಾಕೊಂಡಿರೋಂತ 4 ಜನ ಕಳ್ಳರು ATM ಮಿಷಿನ್ ನ ಕಳ್ತನ ಮಾಡ್ಕೊಂಡು ಹೊಂಟೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಸೀರೀಸ್ ನ ಮೈನ್ ಕ್ಯಾರೆಕ್ಟರ್ ಆದಂತ ಪ್ರೀತಮ್ ಅವ್ರ ತಾತನ ಜೊತೆ ಸ್ಟೇಷನ್ ಗೆ ಬರ್ತಾನೆ. ಏನಕ್ಕೋಸ್ಕರ ಬರ್ತಾನೆ ಅಂತಂದ್ರೆ ಅವ್ರದೊಂದು ಟೇಪ್ ರೆಕಾರ್ಡ್ ಕಳೆದೋಗಿದೆ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರ್ತಾನೆ. ಬಟ್ ಪೊಲೀಸ್ನವರು ಈ ಕೇಸ್ ನ ತಗೊಳೋದೇ ಇಲ್ಲ. 18 ಲಕ್ಷ ರೂಪಾಯಿ ಬೆಲೆ ಬಾಳಂತ ATM ಮಿಷಿನ್ ಕಳೆದೋಗಿದೆ, ಅದ್ರ ಮಧ್ಯದಲ್ಲಿ ಇದು ಯಾವ್ದೋ ಟೇಪ್ ರೆಕಾರ್ಡ್ನೆಲ್ಲ ಹುಡ್ಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಸರಿ, ಇನ್ನೇನು ಪ್ರೀತಮ್ ಅವ್ರ ತಾತನ ಮನೆಗೆ ಕಳಿಸ್ಬಿಟ್ಟು ವಾಪಸ್ ಬಂದು, ಸರ್ ಆ ಟೇಪ್ ರೆಕಾರ್ಡ್ ನಂಗೆ ಬೇಕೇ ಬೇಕು, ಆ ಟೇಪ್ ರೆಕಾರ್ಡ್ ನಲ್ಲಿ ನಮ್ಮ ಅಜ್ಜಿ ಆಡಿರೋಂತ ಹಾಡಿದೆ, ನಮ್ ತಾತ ಡೈಲಿ ಆ ಟೇಪ್ ರೆಕಾರ್ಡ್ ಹಾಕೊಂಡು ಕೇಳ್ತಾ ಇರ್ತಾರೆ, ಸೊ ಅದಕ್ಕೋಸ್ಕರ ಹುಡಿಕೊಡಿ ಅಂತ ಕೇಳ್ತಾನೆ. ಆದ್ರೆ ಪೊಲೀಸ್ಗೆ ಸಿಟ್ಟು ಬಂದು ಪ್ರೀತಮ್ನ ಸೆಲ್ಗಾಕ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಎರಡನೇ ಮೈನ್ ಕ್ಯಾರೆಕ್ಟರ್ ಆದಂತ ಪೆಡ್ರೋನ ತೋರಿಸ್ತಾರೆ. ಅವನು ಈ ಕೇಸ್ ನ ಯಾವ ತರ ಸಾಲ್ವ್ ಮಾಡೋದಂತ ಫುಲ್ ಟೆನ್ಷನ್ ಆಗಿರ್ತಾನೆ. ಅವಾಗ ಪ್ರೀತಮ್ ಪೆಡ್ರೋಗೆ, ಸರ್ ನನ್ನ ಕೈಗೆ ಒಂದು ಕಂಪ್ಯೂಟರ್ ನ ಕೊಟ್ರೆ ಆ ATM ಮಿಷಿನ್ ಎಲ್ಲಿದೆ, ಅದನ್ನ ಕದ್ದಿದ್ ಯಾರು ಅಂತ ಕಂಡಿಡಿತೀನಿ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಯಾರು ನಂಬಿರೋದಲ್ಲ, ಸರಿ ನೋಡೋಣ ಅಂತ ಅವ್ನ ಕೈಗೆ ಒಂದು ಕಂಪ್ಯೂಟರ್ ನ ಕೊಡ್ತಾನೆ. ಆದ್ರೆ 15 ನಿಮಿಷದಲ್ಲೇ ಪ್ರೀತಮ್ ಕಳ್ರಿ ಯಾರು, ಆ ಮಿಷಿನ್ ಎಲ್ಲಿಟ್ಟಿದ್ದಾರೆ, ಏನಕ್ಕೋಸ್ಕರ ಕದ್ರು ಅಂತ ಎಲ್ಲ ಕಂಡಿಡಿದ್ ಬಿಡ್ತಾನೆ. ಪ್ರೀತಮ್ ಸರಿ ATM ಮಿಷಿನ್ ಒಂದು ವೆಲ್ಡಿಂಗ್ ಶಾಪ್ ಒಳಗಡೆ ಇದೆ, ಅಲ್ಲಿಗೆ ಹೋಗಿ ನೋಡಿದ್ರೆ ನಿಮ್ಗೆ ATM ಮಿಷಿನ್ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವ್ರು ನಂಬೋದಲ್ಲ. ಸರಿ ಅಂತ ಹೋಗ್ಬಿಟ್ಟು ಆ ಲೊಕೇಶನ್ ಅಲ್ಲಿ ನೋಡಿದ್ರೆ ATM ಮಿಷಿನ್ ಅಲ್ಲೇ ಇರುತ್ತೆ. ಮಿಷಿನ್ ಮಾತ್ರ ಇರುತ್ತೆ, ಬಟ್ ಅದ್ರೊಳಗಡೆ ದುಡ್ಡಿರೋದಿಲ್ಲ. ಇನ್ನೇನೋ ಕಳ್ರು ಗೊತ್ತಾಯ್ತಲ್ಲ ಯಾರು ಕದ್ದಿರೋದು ಅಂತ, ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಬಂದ್ ಸಿಲ್ಕ್ ಹಾಕ್ತಾರೆ. ಇನ್ನೇನು ಕಳ್ರು ಸಿಕ್ಕಾದ್ಮೇಲೆ ಪ್ರೀತಮ್ನ ಪೆಡ್ರೋ ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇವನು ಸರಿ ಅಂತ ಹೊರಡ್ತಾನೆ. ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರೀತಮ್ಗೆ ಪೆಡ್ರೋ ಕೇಳ್ತಾನೆ, ಇದನ್ನೆಲ್ಲ ಹೆಂಗ್ ಕಂಡಿಡ್ದೆ ನೀನು ಅಂತ. ಇವನು ಹೇಳ್ತಾನೆ, ಸರ್ ನೀವು ಲೊಕೇಶನ್ ನ ಹೇಳಿದ್ರಿ, ಎಲ್ಲಿ ಕಳ್ತನ ಆಗಿತ್ತು ಅಂತ, ಟೈಮಿಂಗ್ಸ್ ನು ಕೂಡ ಹೇಳಿದ್ರಿ. ನಾನು ಆ ಟೈಮಿಂಗ್ ನಲ್ಲಿ ಯಾವ್ಯಾವ ಫೋನ್ ಕಾಲ್ ಆಕ್ಟಿವ್ ಆಗಿದೆ ಅಂತ ಟವರ್ ಡಂಪ್ ನ ಆಕ್ಟ್ ಮಾಡಿದೆ ಅಂತ ಹೇಳ್ತಾನೆ. ಅವಾಗ ಇವನಂತೂ ಫುಲ್ ಶಾಕ್ ಆಗಿ ಹೋಗ್ತಾನೆ. ನಾನ್ ಮೇಲ್ಗಡೆಯಿಂದ ಅಥಾರಿಟೀಸ್ ಎಲ್ಲ ತಗೋಬೇಕು, ನೀನ್ ನೋಡ್ರಿ ಹ್ಯಾಕ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಸರಿ ಮುಂದೆ ಹೇಳು ಅಂತ ಹೇಳ್ದಾದ್ಮೇಲೆ ಪ್ರೀತಮ್, ಸರ್ ಆ ಲೊಕೇಶನ್ ಅಲ್ಲಿ ಒಟ್ಟು 25 ಫೋನ್ ಆಕ್ಟಿವ್ ಆಗಿತ್ತು, ಆದ್ರೆ 4 ಫೋನ್ ಮಾತ್ರ ಅಲ್ಲಿರೋರ್ಗೆನೆ ಫೋನ್ ಮಾಡ್ಕೊಂತ ಇದ್ರು. ಅದಾದ್ಮೇಲೆ ಆ 4 ಜನರ ಫೋನ್ ನ ತಗೊಂಡೋಗಿ ಟ್ರೂ ಕಲರ್ ಅಲ್ಲಿ ಹಾಕ್ದೆ. ಟ್ರೂ ಕಲರ್ ಅಲ್ಲಿ ಅವ್ರ ಹೆಸರುಗಳನ್ನೆಲ್ಲ ತೋರಿಸ್ತು. ಆ ಹೆಸರನ್ನ ತಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಯೋಡೇಟಾ ಎಲ್ಲ ಸಿಕ್ತು, ಅವ್ರು ಯಾರ್ಯಾರು ಏನು ಅಂತ ಎಲ್ಲ ಗೊತ್ತಾಯ್ತು. ಅವ್ರ 4 ಜನ ಬೇರೆ ಯಾರು ಅಲ್ಲ, ಅವ್ರ ಫ್ರೆಂಡ್ಸ್. ಅದ್ರಲ್ಲಿ ಒಬ್ಬಂದು ಮದ್ವೆ ಇತ್ತು, ಅದಕ್ಕೋಸ್ಕರ ATM ನ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈ ಸೈಬರ್ ಗಿರಿನಲ್ಲಿ ಎಲ್ಲಿಂದ ಕಲ್ತೆ ನೀನು ಅಂತ ಕೇಳಿದಾಗ ಪ್ರೀತಮ್, ನಾನೊಬ್ಬ ಇಂಜಿನಿಯರ್ ಅಂತ ಹೇಳ್ತಾನೆ. ಪೆಡ್ರೋ ಅವಾಗ, ಸರಿ ಇವಾಗ ಏನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ, ಗೋವಾದಲ್ಲಿ ನಾನು ವ್ಯಾಕ್ಯೂಮ್ ಕ್ಲೀನರ್ ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಪ್ರೀತಮ್ ನ ಡ್ರಾಪ್ ಮಾಡಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಪೆಡ್ರೋಗೆ DIG ಕಡೆಯಿಂದ ಫೋನ್ ಬರುತ್ತೆ. ಮಿನಿಸ್ಟರ್ ಮನೇಲಿ ಒಂದು ಫೋನ್ ಕಳ್ತನ ಆಗಿದೆ, ಬೇಗ ಅಲ್ಲಿಗೆ ಹೋಗ್ರಿ ಅಂತ. ಸರಿ ಅಂತ ಹೇಳಿ ಮಿನಿಸ್ಟರ್ ಮನೆಗೆ ಹೋದಾದ್ಮೇಲೆ ಮಿನಿಸ್ಟರ್ PA ಬರ್ತಾನೆ. ಇವನ ಹೆಸರು ಸಾಟೆ ಅಂತ. ಇವನ್ ಬಂದು ಪೆಡ್ರೋಗೆ, ಸರ್ ಫೋನ್ ಕಳೆದೋಗಿದೆ ಮಿನಿಸ್ಟರ್ ವೈಫ್ದು ಅಂತ ಹೇಳ್ತಾನೆ. ಅದಕ್ಕೆ ಇವನು, ಮಿನಿಸ್ಟರ್ ಮನೆ ಒಳಗಡೆಗೆ ಈ ಸೆಕ್ಯೂರಿಟಿನ ದಾಟ್ಕೊಂಡು ಯಾರು ಬರೋದಕ್ಕಾಗಲ್ಲ, ಒಂದು ಮೇಡಮೇ ಮಿಸ್ಪ್ಲೇಸ್ ಮಾಡಿರ್ತಾರೆ, ಇಲ್ಲಾಂದ್ರೆ ಕಳ್ಳ ಮನೆ ಒಳಗಡೆ ಇರ್ತಾನೆ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಮಿನಿಸ್ಟರ್ ಮಗ ಆದಂತ ವಿನ್ನಿ ಅಲ್ಲಿಗೆ ಬರ್ತಾನೆ. ಪೆಡ್ರೋ ವಿನ್ನಿ ಕೈನ ನೋಡಿದಾಗ ವಿನ್ನಿ ಕೈ ಸುಟ್ಟೋಗಿರುತ್ತೆ. ಏನಕ್ಕೆ ಅಂತ ಕೇಳಿದಾಗ ಪಟಾಕಿ ಸಿಡಿದು ಸುಟ್ಟೋಗಿದೆ ಅಂತ ಹೇಳ್ತಾನೆ. ಯು ಲೈಕ್ ಕ್ರ್ಯಾಕರ್ಸ್ ಅಂದಾಗ ಹುಡುಗ ಏನೋ ರಿಯಾಕ್ಟ್ ಮಾಡೋದಿಲ್ಲ. ಆದ್ರೆ ಪೆಡ್ರೋ ಯು ಲೈಕ್ ಮೊಬೈಲ್ ಅಂತ ಅಂತಿದ್ದಾಗೇನೆ ಆ ಹುಡುಗ ಎದ್ರಿಕೊಂಡು ರೂಮ್ ಒಳಗಡೆ ಕೊಂಡೋಗ್ತಾನೆ. ಆ ಹುಡುಗ ಓಡೋಗಿದ್ ನೋಡಿ ಪೆಡ್ರೋಗೆ ಕನ್ಫರ್ಮ್ ಆಗುತ್ತೆ, ಆ ಫೋನ್ ಆ ಹುಡುಗನ ಹತ್ರನೇ ಇದೆ ಅಂತ. ನಂಗೆ 2 ನಿಮಿಷ ಕೊಟ್ರೆ ಆ ಹುಡುಗನ ಜೊತೆ ಮಾತಾಡಿ ನಿಮ್ಗೆ ಫೋನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸಾಟೆ, ನಾನು ಒಂದ್ಸಲ ಮಿನಿಸ್ಟರ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಹತ್ರ ಪರ್ಮಿಷನ್ ಇಸ್ಕೊಂಬರೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಮಿನಿಸ್ಟರ್ಗೆ 8 ವರ್ಷ ಚಿಕ್ಕ ಹುಡುಗದ ಮೇಲೆ ಡೌಟ್ ಪಡ್ತಾ ಇದಾರಲ್ಲ ಇವರೆಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂತಾನೆ. ಅದಾದ್ಮೇಲೆ ನೀವೆಲ್ಲ ಗೋವಾ ಪೊಲೀಸು, ನೀವೆಲ್ಲ ಕಳ್ಳ ನೋಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಫಸ್ಟ್ ಯಾರು ಸಿಗ್ತಾರೋ ಅವ್ರ ಮೇಲೆ ಡೌಟ್ ಪಡ್ತೀರಾ ಅಂತ ಹೇಳಿ ಬೈದ್ ಬಿಡ್ತಾನೆ. ಆದ್ರೆ ಈ ಮಿನಿಸ್ಟರ್ಗೆ ಆ ಪೊಲೀಸ್ನವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳೋದಕ್ಕೂ ಕೂಡ ತಾಳ್ಮೆ ಇರೋದಿಲ್ಲ. ಸರಿ ಅಂತ ಪೆಡ್ರೋ, ನಿಮ್ ಫೋನ್ ಮಾಡಲ್ ಯಾವ್ದೋ ಮತ್ತೆ ಅದು ಕಲರ್ ಏನು ಅಂತ ಎಲ್ಲ ತಿಳ್ಕೊಂಡು ಸಂಜೆ ಅಷ್ಟೊತ್ತಿಗೆ ಕಳ್ಳರನ್ನ ಹುಡುಕ್ತೀನಿ, ಮತ್ತೆ ಫೋನ್ ಕೂಡ ತಂದ್ಕೊಡ್ತೀನಿ ಅಂತ ಹೇಳಿ ಒಂದು ಫೋನ್ ಅಂಗಡಿಗೆ ಹೋಗ್ತಾನೆ. ಇಲ್ಲಿ ಪೆಡ್ರೋ ಫೋನ್ ಅಂಗಡಿಗೆ ಬಂದು ಮಿನಿಸ್ಟರ್ ವೈಫ್ದು ಫೋನ್ ಕಳ್ತನ ಆಗಿತ್ತಲ್ಲ, ಸೇಮ್ ಎಕ್ಸಾಕ್ಟ್ ಅದೇ ತರನೇ ಒಂದು ಫೋನ್ ನ ತಗೊಂತಾನೆ. ಸೇಮ್ ಅದೇ ತರ ಫೋನ್ ನ ತಗೊಂಡಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ATM ಮಿಷಿನ್ ನ ಕಳ್ತನ ಮಾಡಿದ್ನಲ್ಲ ಕಳ್ಳ, ಅವನ್ಗೆ ಕುಂಡಿಸ್ಕೊಂಡು ಹೇಳ್ತಾನೆ, ನೀನೇನಾದ್ರೂ ಈ ಫೋನ್ ನ ನಾನೇ ಕದ್ದಿದ್ದು ಅಂತ ಒಪ್ಕೊಂಡ್ರೆ ನನ್ ಕೆಲಸ ಉಳಿಯುತ್ತೆ ಅಂತ ಹೇಳಿದಾಗ, ಅದಕ್ಕೆ ಕಳ್ಳ, ಜೈಲಲ್ಲಿ ನನ್ಗೇನಾರು ನಾನ್ ವೆಜ್ ವ್ಯವಸ್ಥೆ ಮಾಡಿದ್ರೆ ನಾನೇ ಈ ಫೋನ್ ಕದ್ದಿದ್ದು ಅಂತ ಒಪ್ಕೊಂತೀನಿ ಅಂತ ಹೇಳ್ತಾನೆ. ಸರಿ ಅಂತ ಇಬ್ರು ಡೀಲ್ ಮಾಡ್ಕೊಂಡು ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ಮಿನಿಸ್ಟರ್ ಮನೆಗೆ ಹೋದಾದ್ಮೇಲೆ ಪೆಡ್ರೋ ಈ ಕಳ್ಳನ್ನ ಸಬ್ಮಿಟ್ ಮಾಡ್ತಾನೆ, ಇವನೇ ಫೋನ್ ಕದ್ದಿದ್ದು ಅಂತ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಫೋನ್ ಸಿಕ್ಕೇ ಇರುತ್ತೆ. ಆಗ ಪೆಡ್ರೋ ಹೇಳ್ತಾನೆ, ನಾನು ಮುಂಚೆನೆ ಹೇಳಿದ್ದೆ ಈ ಫೋನು ಮನೆ ಒಳಗಡೆ ಇತ್ತು, ಆದ್ರೆ ನೀವ್ ಯಾರು ಹುಡ್ಕೋದಕ್ ಬಿಡ್ಲೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಮಿನಿಸ್ಟರ್ಗೆ ಕೇಳಿಸ್ಕೊಳೋದಕ್ಕೆ ತಾಳ್ಮೆ ಇಲ್ದಾನೆ ಸರಿಯಾಗಿ ಬೈದ್ ಬಿಡ್ತಾನೆ. ನೀವು ಮಿನಿಸ್ಟರ್ ಜೊತೆನೆ ಈ ತರ ಮಾಡಿದೀರಾ ಅಂತ ಅಂದ್ಮೇಲೆ ಇನ್ನು ನಾರ್ಮಲ್ ಪೀಪಲ್ ಜೊತೆ ಯಾವ ತರ ಮಾಡ್ಬೋದು, ನೀವೆಲ್ಲ ಕೆಲಸ ಮಾಡೋದಕ್ಕೆ ಸರಿ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗ್ ಬೈದು ಪೆಡ್ರೋನ ಮನೆಯಿಂದ ಕಳಿಸ್ಬಿಡ್ತಾನೆ. ನೆಕ್ಸ್ಟ್ ಪೆಡ್ರೋ ಮನೆಯಲ್ಲಿ ಬೇಜಾರಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ತಾನೆ. ಅವಾಗ ಕಾನ್ಸ್ಟೇಬಲ್ ಇಂದ ಫೋನ್ ಬಂದು ನಿಮ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಪೆಡ್ರೋಗೆ ಸ್ವಲ್ಪ ಸಮಾಧಾನ ಆಗುತ್ತೆ.
ಹೇಗೂ ಸಸ್ಪೆಂಡ್ ಮಾಡಿಲ್ವಲ್ಲ, ಬರೀ ಟ್ರಾನ್ಸ್ಫರ್ ಅಲ್ವಾ, ಎಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಅಂತ ಕೇಳ್ತಾನೆ. ಅವಾಗ ಕಾನ್ಸ್ಟೇಬಲ್ ನಿಮ್ನ ಸೈಬರ್ ಸೆಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಸೈಬರ್ ಸೆಲ್ ನಲ್ಲಿ ಎಲ್ಲ ಆಫೀಸರ್ಸ್ ಕಂಪ್ಯೂಟರ್ ನ ಯೂಸ್ ಮಾಡೋದನ್ನ. ಆದ್ರೆ ಇವನಿಗೆ ಮಾತ್ರ ಕಂಪ್ಯೂಟರ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಗ ಪಕ್ಕದಲ್ಲಿ ಇದ್ದಂತ ಒಬ್ಳು ಆಫೀಸರ್ ಪೆಡ್ರೋಗೆ ಹೆಲ್ಪ್ ಮಾಡ್ತಾಳೆ ಯಾವ ತರ ಕಂಪ್ಯೂಟರ್ ಯೂಸ್ ಮಾಡ್ಬೇಕು ಅಂತ. ಅದೇ ಟೈಮಿಗೆ ಒಬ್ಬ ಕಂಪ್ಲೇಂಟ್ ಕೊಡ್ಬೇಕು ಅಂತ ಬರ್ತಾನೆ. ಸೊ ಅವ್ನು ಹೇಳೋದನ್ನ ಪೆಡ್ರೋಗೆ ಅರ್ಥ ಮಾಡ್ಕೊಳೋದಕ್ಕಾಗಲ್ಲ. ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದ್ರಿಂದ ನಮಗೆ ಗೊತ್ತಾಗುತ್ತೆ ಪೆಡ್ರೋಗೆ ಸೈಬರ್ ಬ್ರಾಂಚ್ ಬಗ್ಗೆ ಏನೂ ಗೊತ್ತಿಲ್ಲ, ಅವನಿಗೆ ಕ್ರೈಮ್ ಬ್ರಾಂಚ್ ಬಗ್ಗೆ ಅಷ್ಟೇ ಗೊತ್ತಿರೋದು ಅಂತ. ನೆಕ್ಸ್ಟ್ ಪೆಡ್ರೋ DIG ಹತ್ರ ಹೋಗಿ, ಸರ್ ನನಗೆ ಕ್ರೈಮ್ ಬ್ರಾಂಚ್ ಅನ್ನೋದು ಒಂದು ಮನೆ ಇದ್ದಂಗೆ, ಬಟ್ ಈ ಸೈಬರ್ ಸೆಲ್ ನನಗೆ ವರ್ಕ್ ಮಾಡಕ್ ಆಗ್ತಿಲ್ಲ ಸರ್, ಪ್ಲೀಸ್ ಸರ್ ನನ್ನ ಕ್ರೈಮ್ ಬ್ರಾಂಚಿಗೆ ಹಾಕಿ ಅಂತ ಕೇಳ್ತೇನೆ. ಅದಕ್ಕೆ DIG ನೀನೇನಾದ್ರೂ ಟಫ್ ಆಗಿರೋಂಥ 3 ಕೇಸ್ನ ಸಾಲ್ವ್ ಮಾಡಿದ್ರೆ ನಾನು ನಿನ್ನ ಕ್ರೈಮ್ ಬ್ರಾಂಚಿಗೆ ಹಾಕ್ತೀನಿ ಅಂತ ಹೇಳ್ತೇನೆ. ಅವಾಗ ಪೆಡ್ರೋ ಒಪ್ಕೊಂತಾನೆ. ಆಕ್ಚುಲಿ ಅವ್ನು ಯಾಕೆ ಒಪ್ಕೊಂಡ ಅಂತಂದ್ರೆ, ಬೆಳಗ್ಗೆ ಪ್ರೀತಮ್ ಸಿಕ್ಕಿದ್ನಲ್ಲ, 15 ನಿಮಿಷದಲ್ಲೇ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಕಳ್ಳರನ್ನ ಹಿಡಿದ್ನಲ್ಲ, ಅವನ್ ಹೆಲ್ಪ್ ನ ತಗೊಂಡ್ರೆ ಇವನು ಆರಾಮಾಗಿ 3 ಕೇಸ್ನ ಸಾಲ್ವ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಪೆಡ್ರೋ ಪ್ರೀತಮ್ ಹತ್ರ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾನೆ, ಈ ತರ ಆಗಿದೆ ಅಂತ. ನಾನು ಈ ತರ ಕೇಸ್ಗಳನ್ನ ತಗೊಂಬಂದ್ ಕೊಡ್ತಾ ಇರ್ತೀನಿ, ನೀನೇನಾದ್ರು ಸಾಲ್ವ್ ಮಾಡ್ಕೊಟ್ರೆ ನಾನು ವಾಪಸ್ ಕ್ರೈಮ್ ಬ್ರಾಂಚಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಅವನು ನನ್ನ ಕೈಯಲ್ಲಿ ಆಗಲ್ಲ ಸರ್, ನಾನು ಮಾಡಲ್ಲ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಪೆಡ್ರೋ ಬ್ಲಾಕ್ ಮೇಲ್ ಮಾಡ್ತಾನೆ. ಹಾಗಾದ್ರೆ ನಾನು ಸಾರಿ, ನಾನು ಕೂಡ ಟೇಪ್ ರೆಕಾರ್ಡ್ನ ಹುಡಿಕೊಡಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಬ್ರು ಕೂಡ ಒಂದು ಡೀಲ್ ನ ಮಾಡ್ಕೊಡ್ತಾನೆ. ಇವಾಗ ಪ್ರೀತಮ್ಮ ಅವನಿಗೆ ಕೇಸ್ಗಳನ್ನ ಸಾಲ್ವ್ ಮಾಡ್ಕೊಡ್ಬೇಕು, ಪೆಡ್ರೋ ಟೇಪ್ ರೆಕಾರ್ಡ್ನ ಹುಡಿಕೊಡ್ಬೇಕು ಅಂತ. ಮುಂದೆ ಪೆಡ್ರೋ ಮನೆಗೆ ಬಂದಾದ್ಮೇಲೆ ಅವನ ಫ್ರೆಂಡ್ ಆನಾ ಕಡೆಯಿಂದ ಒಂದು ಫೋನ್ ಬರುತ್ತೆ. ಆನಾಗೆ ಒಂದು ಇಮೇಲ್ ಬಂದಿರುತ್ತೆ. ಆ ಇಮೇಲ್ ನಲ್ಲಿ ಒಬ್ಬ ವ್ಯಕ್ತಿ ಕಳ್ಸಿರ್ತಾನೆ, ಇವತ್ ರಾತ್ರಿ ನಾನು ಹೆಂಡ್ತಿನ ಮತ್ತೆ ಅವಳ ಬಾಯ್ ಫ್ರೆಂಡ್ ನ ಸಾಯಿಸ್ತಾ ಇದ್ದೀನಿ, ಅವ್ರಿಬ್ರು ಸಾಯಿಸಾದ್ಮೇಲೆ ನಾನು ಕೂಡ ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ. ಇವಾಗ ಈ ಮರ್ಡರ್ ನ ತಡಿಬೇಕು ಅಂತ ಪ್ರೀತಮ್ಗೆ ಫೋನ್ ಮಾಡಿ ಕೇಳಿದ್ರೆ ಪ್ರೀತಮ್ಮು ಸರ್ ನಾನ್ ಬರಲ್ಲ ಅಂತ ಹೇಳ್ಬಿಡ್ತಾನೆ. ಅವಾಗ ಪೆಡ್ರೋ ಈ ತರ 3 ಜನರ ಪ್ರಾಣದ ವಿಷಯ, ನೀನ್ ಬರ್ಲೇಬೇಕು ಅಂತ ಹೇಳಿ ಕೇಳ್ಕೊಂತಾನೆ. ಅವಾಗ ಪ್ರೀತಮ್ಮು ಸರಿ ಆಯ್ತು ಬರ್ತೀನಿ ಅಂತ ಒಪ್ಕೊಂತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತಂದ್ರೆ ಸೆಕೆಂಡ್ ಎಪಿಸೋಡ್ ನೋಡ್ಲೇಬೇಕು. ಸೆಕೆಂಡ್ ಎಪಿಸೋಡ್ ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಸೀರೀಸ್ ನಲ್ಲಿ ಒಟ್ಟು 6 ಎಪಿಸೋಡ್ ಇದಾವೆ. ಈಗಾಗಲೇ ಒಂದು ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕೆಂಡ್ ಎಪಿಸೋಡ್ ನ ಬೇಗ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.